ಏನಾಗಿದ್ರಿಪ್ಪ ಲಂಕಾ ಲಕ್ಷ್ಮಣರು ಹನುಮಂತ ಕೂಡಿಕೊಂಡು ರಾವಣದ ಸಂಹಾರ ಮಾಡಿ ಹೌದು ವಿಭೀಷಣಗ ಪಟ್ಟುಗಟ್ಟದ ಬಳಿಕ ಪ್ರತಿ ವರ್ಷ ಯಾತ್ರಾ ಮಾಡ್ಬೇಕಾದ್ರ ವಿಭೀಷಣ ಬಂದು ರಾಮೇಶ್ವರದೊಳಗಿರ್ತಕ್ಕಂತ ಹೌದು ರಾಮನ ಲಿಂಗಕ್ಕೆ ಬಂದು ಪೂಜೆ ಮಾಡಿ ವಾಪಸ್ ಅವ ಎಲ್ಲಿಗೆ ಹೋಗ್ತಿದ್ದಪ್ಪ ಅಂತ ಕೇಳಿದ್ರ ಲಂಕಾ ದೇಶಕ್ಕೆ ಹೋಗ್ತಿದ್ದ. ಲಂಕಾ ದೇಶಕ್ಕೆ ಹೋಗ್ಬೇಕಾದ್ರ ಆ ಹೂವ ಹಾಕಿರ್ತಕ್ಕಂತ ಲಿಂಗದೊಳಗ ಆ ಲಿಂಗಕ್ಕೆ ಹಾಕಿರ್ತಕ್ಕಂತ ಹೂವದ ಬುಟ್ಟಿ ಒಳಗ ಒಬ್ಬ ಬ್ರಾಹ್ಮಣ ಬಂದು ಮಕ್ಕೊಂಡ್ಬಿಟ್ಟ, ನಿದ್ದೆ ಹತ್ತಿ ಬಿಟ್ಟಿತ್ತು. ಹೌದು ವಿಭೀಷಣ ಬಂದು ಹೆಗಲ ಮ್ಯಾಗ ಬುಟ್ಟಿನೇ ಅದ ಹೇಳಿ ಎತ್ಕೊಂಡು ಹೋದ. ಎತ್ಕೊಂಡು ಹೋಗೋ ತನಕ ಆ ಬುಟ್ಟಿ ಒಳಗ ಒಬ್ಬ ಬ್ರಾಹ್ಮಣ ಮಲಗಿದ್ದ. ಕೈ ಮುಗಿದು ಹೇಳ್ತಾನೆ ವಿಭೀಷಣ, ಏನ್ ಹೇಳದಪ್ಪ ಅಂತ ಕೇಳಿದ್ರ, ಏನ್ ಹೇಳಿದ್ರಿಪ್ಪ? ನನಗ್ ಗೊತ್ತಾಗ್ಲಿಲ್ಲ ಪುಣ್ಯಾತ್ಮರೇ, ನಾನು ಹೂವಾನೇ ಅಂತ ತಿಳ್ಕೊಂಡು ನಿಮ್ಗೆ ಎತ್ಕೊಂಡು ಬಂದೀನಿ. ನೀವು ಬ್ರಾಹ್ಮಣರಿದ್ರು ಗೊತ್ತಿಲ್ಲ, ನೀವು ಭಾರತ ದೇಶದಿಂದ ಲಂಕಾ ದೇಶಕ್ಕೆ ಬಂದಿರಂದ್ರ ನೀವು ರಾಮನ ರಾಜ್ಯದಿಂದ ನನ್ನ ರಾಜ್ಯಕ್ಕೆ ಬಂದಿರಿ. ನೀವು ಸಾಕ್ಷಾತ್ ಶ್ರೀರಾಮಚಂದ್ರ ಅಂತ. ಹೌದು ಹಂಗ ನೀವು ಮಾಲಿಂಗರಾಯನ ಮಟ್ಟ ಮನೆಗೆ ಹುಟ್ಟಿಗೆ ರಾಹುಲ್ ಮಾಸ್ತರ್ ಬಂದಾನ ಬೆಳ್ಳುಂಡಿಗಿದಿಂದ. ಹೌದು ಮನು ಪೂಜಾರಿ ಅವರು ಬಂದಾರ, ನೀವು ಬೆಳ್ಳುಂಡಿಗಿ. ಮನು ಪೂಜಾರಿ ಅಲ್ಲ, ರಾಹುಲ್ ಮಾಸ್ತರ್ ಹುಟ್ಟಿಗೆ ಅಲ್ಲ, ನೀವು ಸಾಕ್ಷಾತ್ ಅಮೋಘ ಸಿದ್ಧತೆ ನಾವು ಪಾಲಿಸ್ತೀವಿ. ನಮ್ಮ ಅಪ್ಪ ಮುತ್ತ ಮಾಲಿಂಗರಾಯ ಇದು ಅಮೋಘ ಸಿದ್ಧ ಕರ್ಕೊಂಡು ಅಲ್ಲಿ ಬೀಜಾಳ ಗುಂತಿ ಮಡ್ಡಿ ಮೇಲೆ ಊಟ ಮಾಡ್ಯಾನ. ನಾವು ನಿನಗ ಕರ್ಕೊಂಡು ಇಲ್ಲಿ ಮುತ್ತೇನ ಬಲಭಾಗದೊಳಗೆ ಊಟ ಮಾಡ್ತೀವಿ. ಏನು ನಿನ್ನ ತಿಂಡಿ ಏನಿರ್ತದಲ್ಲ, ಕುವಿ ಏನಿರ್ತದಲ್ಲ, ಅದು ಸಾಹಿತ್ಯದೊಳಗೆ ಸೇವೆ ಒಳಗ ನೀನು ಹರದೇಶಿ ನಾಗೇಶಿ ಒಳಗ ನಮ್ಮ ಕೂಡ ಮಾತಾಡು. ಮರ್ಯಾದೆ ಏನು ಕೊಡ್ಬೇಕಲ್ಲ, ನಮ್ಮ ಮಠ ಮನೆ ಹಾಲ ಮತ್ತು ಧರ್ಮದವರು ಸರ್ವ ಧರ್ಮದ ಗುರು ಹಿರಿಯರು ಎಲ್ಲರೂ ಪಾಲಿಸ್ತಾರ. ನಂದು ಒಂದೇ ಒಂದು ವಿನಂತಿ, ಯಾರು ಹೆಂಗ್ ಬಂದಿರ್ತೀರಿ ಹಂಗ ಹೋಗಿ ನೀವು ಮನೆಗೆ ಮುಟ್ರಿ. ನಮ್ಮ ಅಪ್ಪ ಮಾಲಿಂಗರ ಈಗ ಬೀಡು ದೇವ್ರಿಗೆ ಕೆಟ್ಟ ಹೆಸರು ತರಬೇಡ್ರಿ. ನಾವು ವರ್ಷ ಬರ್ತೀವಿ, ಎಷ್ಟಿರ್ತಾವ ದೇವಸ್ಥಾನ ಅಷ್ಟೇ ಇರ್ತಾವ. ಇಲ್ಲಿ ಜಾತ್ರೆ ಮಾಡೋರು ಕಮಿಟಿಯವ್ರು ಏನ್ ಮಾಡ್ತಾರೆ, ಅವ್ರಿಗೆ ಮುಂದಿನ ಸಂದಿಗೆ ತೊಳಿತೀನಿ. ಎಲ್ಲೂ ಹೋಗ್ಬೇಡ್ರಿ. ಒಂದ್ 4 ನುಡಿ ಸತ್ಯ ಸುಂದರ ಚಾಲ ಆಲಿಸ್ಬೇಕಾಗಿ ವಿನಂತಿ.